And not least, you are the best. And all my dear students, today you all know this is a new function to you. It's a orientation program. First of all, you understand what's the meaning of orientation program. Orientation is nothing but giving guidance or a direction or introduction. Because you are all new to this college. You completed your QC in various colleges, and you came here from different parts of this cadet system. And when you came here, everything is new to you. The campus, the faculty members, and whole even the environment, the atmosphere itself is new to you. That's why we have arranged an orientation program for you to introduce all our faculty members. Actually, it should have been arranged earlier in the beginning, in the opening of this your first semester. But due to some circumstances, finally we arranged this program. It's a wonderful occasion for you all because in this orientation program, we'll come to know about the faculty members of our college. Because we have nearly 11 faculty, permanent faculty members and non-teaching staff. And you should know their work, and along with your academics, not only the academics, when it comes to academics, and there may be new curriculum structure, because curriculum is different here, and there is no fixed textbooks here. When you were studying PU, there was a fixed textbook and a fixed curriculum. But here we have a fixed curriculum, but there is no fixed textbook. ಆತ್ಮೀಯರು, ನಮ್ಮೆಲ್ಲ ಮಾರ್ಗದರ್ಶಕರು ಆದ ಈ ಕಾಲೇಜಿನ ಪ್ರಾಚಾರ್ಯರಾದ ಕಲ್ಲಂಗೌಡ ಸರ್, ನೆರೆಗಲ್ ಕಾಲೇಜಿನ ಪ್ರೊಫೆಸರ್ ಆದಂಥ ಗಜಲ್ ಕಾಲೇಜಿನ ಪ್ರೊಫೆಸರ್ ಆದಂಥ ಈ ಕಾರ್ಯಕ್ರಮದ ಕೋಆರ್ಡಿನೇಟರ್ ನಾಗರಾಜ್ ಅವರೇ, ಅನುಕೂಲ ಎಲ್ಲ ಪ್ರಾಧ್ಯಾಪಕರೇ, ವಿದ್ಯಾರ್ಥಿಗಳು. ಕಲ್ಲಂಗೌಡ ಸರ್ ನನಗೆ ಫೋನ್ ಮಾಡಿದ್ದು, ಇನ್ನೊಂದು ಕಾರ್ಯಕ್ರಮ ಐತಿ ಬರಬೇಕು. ಸರ, ನಾನು ಅಷ್ಟೇನು ಭಾಷಣಕಾರಲ್ಲ, ಮಾತಾಡಲ್ಲ. ನೀವು ಒಳ್ಳೆಯ ಭಾಷಣಕಾರ, ನೀವಿದ್ದಾಗ ನನ್ನ ಅವಶ್ಯಕತೆ ಅಲ್ಲಿರೋದಿಲ್ಲ ಅಂದೆ. ಸರ್, ಕಿತ್ತಗಳ ಮತ್ತೆ ಆಗಲ್ಲ, ಅದಕ್ಕೆ ನೀವು ಬರಬೇಕು. ನಾನಂದೆ, ಸರ್, ಡಿಗ್ರಿ ಕಾಲೇಜ್ನಾಗ ಸಾಕಷ್ಟು ಜನ ಪ್ರೊಫೆಸರ್ಸ್ ಅದ. ಈಗ ನೋಡ್ರಿ, ಹಿರೇಮಠ ಸರ್, ಕುಂದಿ ಸರ್, ನಮ್ಮ ಕಲ್ಲಂಗೌಡ ಸರ್, ಒಳ್ಳೆ ಸ್ಕಾಲರ್ಸ್. ನಾನು ಸ್ವಲ್ಪ ಕೇಳಿದೆ, ಎಸ್ಪೆಷಲಿ ಕಲ್ಲಂಗೌಡ ಸರ್ ಹೆಸರು ಆವಾಗ ಇವಾಗ ಪೇಪರ್ನ ಫೇಸ್ಬುಕ್ನಾಗ ಮತ್ತು ಅಲ್ಲೆಲ್ಲೇ ಗೆಸ್ಟ್ ಆಗಿದ್ದು ಸಾಕಷ್ಟು ಸರ್, ಅಲ್ಲೆಲ್ಲ ನೋಡ್ತಿರ್ತೀನಿ, ಕೇಳ್ತಿರ್ತೀನಿ. ಅಂಥ ಪ್ರಬುದ್ಧರ ಮುಂದೆ ನಾನೇನು ಮಾತಾಡೋದು ಅಂತ ಅವ್ರಿಗೆ ಹೇಳಿದೆ. ಯಾವ ಕಲಿಸ್ರಿ ಡಿಗ್ರಿ ಕಾಲೇಜಿಂದ? ಇಲ್ಲ, ನೀವು ಬರಬೇಕು. ಯಾಕಂದರೆ ನಿಮ್ಮ ಕಾಲೇಜಿಂದ ನಮ್ಮ ಕಾಲೇಜಿಗೆ ಭಾಳ ಜನ ಹೋಗ್ಬೇಕ ಅಂದರು. ಆಯಿತು, ಈಗ ಬಂದು ನೋಡಿದೆ, ಎಣಿಸಿದೆ. ನನ್ನ ಕಾಲೇಜಿಂದ 12 ಹುಡುಗರು ಇಲ್ಲ, 12 ಹುಡುಗರು ಅಂದರೆ ಅಲ್ಲಿ 3 ಹುಡುಗರು ಹೋದ್ರೆ, ಬಟ್ 15 ಹುಡುಗರು ನನ್ನ ಕಣ್ಣಿಗೆ ಇಳಿದ್ರು ನಮ್ಮ ಕಾಲೇಜಿಂದ. ಸರ್ ಹೇಳಿದಂಗೆ ನಾವು ಅಂದ್ಕೊಂಡ್ವಿ ಹಿತ್ತಲಗಳ ಮದ್ದಲ್ಲ ಅಂದರು. ಸರಿ ಅನ್ನಿಸ್ತು. ಯಾಕಂದರೆ ನಾವು ನಮ್ಮ ಅದರ ಬಗ್ಗೆ ನೀವು ವಿಷಯವನ್ನ ಸಂಪೂರ್ಣವಾಗಿ ಮನನ ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿರುವಂಥದ್ದು ಅನ್ನುವಂಥದ್ದು. ಇನ್ನು ಮಾತುಗಾರ
ಸರ್ ಈಗ ಭಾಳ ಚೆನ್ನಾಗಿ ಮಾತಾಡಿದ್ರು. ನಾ ಅದಕ್ಕೆ ಹೇಳಿದ್ದೀನಿ, ಒಳ್ಳೆಯ ಮಾತುಗಾರ ಇರ್ತಾರ, ಒಳ್ಳೆಯ ಬರಹಗಾರ ಇರಲ್ಲ. ಒಳ್ಳೆಯ ಬರಹಗಾರ ಇರ್ತಾರ, ಒಳ್ಳೆಯ ಮಾತುಗಾರ ಇರಲ್ಲ. ಕಲ್ಲಂಗಡಿ ಸರ್ ಪುಣ್ಯಾಕ್ ನಿಮ್ ಪ್ರಾಚಾರ ಒಳ್ಳೆಯ ಮಾತುಗಾರರು ಹೌದು, ಒಳ್ಳೆಯ ಬರಹಗಾರರು ಹೌದು. ನನಗೆ ಮಾತಾಡಕ್ ಬರಲ್ಲ, ಬರೆಯಕ್ ಬರ್ತದೆ. ಅದಕ್ಕಾಗಿ ಇವೆರಡು ಸಿಗುದು ಅಪರೂಪ. ಅದಕ್ಕೆ ಏನಂದ್ರೆ ಜ್ಞಾನ ದೇವತೆಯನ್ನ ಯಾರು ಹೊಲಿಸ್ಕೊಂತೀರಿ, ಅಲ್ಲಿ ಸರಸ್ವತಿಯನ್ನು ಯಾರು ಹೊಲಿಸ್ಕೊಂತೀರಿ, ಅಲ್ಲಿ ಲಕ್ಷ್ಮಿ ಹುಡ್ಕೊಂಡ್ ಬರ್ತಾಳ. ಅದಕ್ಕೆ ಧನಂ ಗ್ರಾಮ ಪೂಜ್ಯತೆ ವಿಜ್ಞಾನಂ ಜಗತ್ ಪೂಜ್ಯತೆ. ಜಗತ್ತಿನಲ್ಲಿ ಪೂಜೆಗೊಳ್ಳುವುದು ಏನಂತಂದ್ರೆ ಜ್ಞಾನ. ಇವತ್ತು ವ್ಯಕ್ತಿಗತವಾಗಿ ಮಾತಾಡ್ತಾ ಇದ್ದಿಲ್ಲ. ಇವತ್ತು ನೋಡ್ರಿ ಮೋದಿ ವ್ಯಕ್ತಿ ಇಟ್ಕೊಂಡು ಮಾತಾಡ್ತಿಲ್ಲ. ಜಗತ್ತಿನ ಎಲ್ಲಾ ದೇಶಗಳು ಪ್ರೀತಿ ಮಾಡ್ತಾನಂದ್ರ ಆ ವ್ಯಕ್ತಿ ಒಳಗಡೆ ಏನಂದ್ರ ಆ ತರದ ಒಂದು ಒಳ್ಳೆಯ ಸ್ನೇಹ ಸಂಬಂಧ, ಒಳ್ಳೆಯ ಮಾತುಗಳಿವೆ. ಮಾತುಗಳು ಎಲ್ಲರ ಹೃದಯವನ್ನು ಆಕ್ರಮಿಸ್ಬೇಕಂತ. ಆ ಎಲ್ಲರ ಹೃದಯವನ್ನು ಆಕ್ರಮಿಸಿ ಕಿರಿಕಿರಿ ಮಾಡೋದಲ್ಲ, ಅವ್ರಿಗೆ ಹಲ್ಲಾಹವನ್ನುಂಟು ಮಾಡುತ್ತೆ. ಆ ಮಾತುಗಳು ಎಲ್ಲರ ಹೃದಯವನ್ನು ಆಕ್ರಮಿಸಿ ಅಲ್ಲಿ ಹಲ್ಲಾಹವನ್ನುಂಟು ಮಾಡುತ್ತೆ. ನನ್ನ ಮಾತುಗಳು ನಿಮಗೆ ಸಂತೋಷ ಅನಿಸಿ ಕುಂದಿರ್ತೀವಿ, ನನ್ನ ಮಾತುಗಳು ನಿಮ್ಮ ಮನಸ್ಸಿಗೆ ಕಿರಿಕಿರಿ ಮಾಡ್ತಂದ್ರೆ ಎಲ್ಲರೂ ಎದ್ದು ಹೋಗ್ಬಿಡ್ತೀವಿ. ಹೌದಾ? ಅದಕ್ಕೆ ಮಾತುಗಾರಿಕೆ ಅನ್ನುವಂಥದ್ದು ಅದು ಬಹಳ ಇಂಪಾರ್ಟೆಂಟ್. ಈ ಭಾಷಾ ಕೌಶಲ್ಯಗಳಲ್ಲಿ ಈ ಆಲಿಸುವಿಕೆ, ಈ ಓದುಗಾರಿಕೆ, ಈ ಮಾತುಗಾರಿಕೆ ಮತ್ತು ಈ ಬರಹ, ಇವು ನಾಲ್ಕರಲ್ಲಿ ಬಹಳ ಇಂಪಾರ್ಟೆಂಟ್. ಮಾತುಗಾರಿಕೆ ಮತ್ತು ಬರಹ ಬಹಳ ಇಂಪಾರ್ಟೆಂಟ್ ಅದಾವ. ಅದನ್ನ ನೀವು ಅಳವಡಿಸ್ಕೋಬೇಕು. ಅದಕ್ಕೆ ಇಡೀ ವಿಶ್ವವೇ ಅಂತಲ್ಲ ಅದು ಮಾತುಗಾರಿಕೆಯ ಸಂಪರ್ಕ ಸಾಧನವಾಗಿ ಇವತ್ತು ಅನೇಕ ಮಾಧ್ಯಮಗಳಿವೆ. ಹಿಂದೆ ಏನಿತ್ತು, ರಾಜರ ಕಾಲಕ, ಶಿವಾಜಿ ಕಾಲಕ, ಬೇರೆ ಬೇರೆ ಕಾಲಕ ಈ ಸರ್ ಹೇಳಿದ್ರು. ಅವಾಗ ಏನಂದ್ರೆ ಒಂದು ಮಾಹಿತಿಯನ್ನು ಕಳಿಸ್ಬೇಕಾದಾಗ ಒಬ್ಬ ದೂತನನ್ನ ಕುದುರೆ ಮೇಲೆ ಕೊಟ್ಟು ಕಳಿಸಿ ಹೋಗಿ ಇಂಥ ವಿಷಯ ಅರಸಲತ್ತ ಹೇಳ್ಬೇಕಾಗಿತ್ತು. ಇವತ್ತು ಹಂಗಲ್ಲ, ನಿಮ್ಮ ಕೈಯಲ್ಲೇ ಇಡೀ ಜಗತ್ತಿದೆ. ಹೌದಾ? ಅದನ್ನ ಜಗತ್ತು ನಿಮ್ಮ ಕೈಯಲ್ಲಿ ಇಟ್ಕೊಂಡು ಎತ್ತಬೇಕಂತಾಗ ಅಡ್ಡಾಡೋದಲ್ಲ, ಎತ್ತಬೇಕಂತಾಗ. ಆತ್ಮೀಯ ಸ್ನೇಹಿತರಾದ್ರೆ ಈಗ ಕಾರಣ ಬರಬೇಕಾದ್ರೆ ಕಾಲೇಜಿನ KC ಕೋಆರ್ಡಿನೇಟರ್ ಅನುಪಮ ಮೇಡಮ್ ಅವರೇ, ಕೋಆರ್ಡಿನೇಟರ್ ನಾಗರಾಜ್ ಅವರೇ, ಎಲ್ಲ ವೇದಿಕೆಯ ಮೇಲೆ ಮುಂದೆ ಕೊಟ್ಟಿರ್ತಕ್ಕಂಥ ನಮ್ಮ ಪ್ರಾಧ್ಯಾಪಕ ವೃಂದ ಹಾಗೂ ಇವತ್ತಿನ ಈ ಕಾರ್ಯಕ್ರಮ ಓರಿಯಂಟೇಷನ್ ಪ್ರೋಗ್ರಾಮ್ ಅಂದರೆ ನಿಮಗೆ ದೀಕ್ಷೆ ಕೊಡುವಂಥ ಕಾರ್ಯಕ್ರಮ. ಕನ್ನಡದೊಳಗೆ ದೇಶೀಕರಣ, ದೀಕ್ಷೆ ಕೊಡ್ತೀವಿ ನಿಮಗೆ. ಡಿಗ್ರಿ ಕಾಲೇಜಿಗೆ ನೀವು ಬಂದ್ರಿ, ಡಿಗ್ರಿ ಕಾಲೇಜಿಗೆ ನೀವೇನು ಮಾಡ್ತೀರಿ? ಡಿಗ್ರಿ ಕಾಲೇಜಿಗೆ ಬರ್ಬೇಕಾದ್ರೆ ನೀವು PUC ಮುಗಿಸಿದ್ರೆ ನಿಮ್ಗೆ ಏನೋ ಒಂದು ಕುತೂಹಲ. ಡಿಗ್ರಿ ಕಾಲೇಜು, ಪಿಕ್ಚರು ಅಂಥವೆಲ್ಲ ನೋಡಿರ್ತೀರಿ. ಕಾಲೇಜ್ ಡೇಸು, ಆ ಡೇಸು, ಏನೇನೋ ಕನಸುಗಳನ್ನ ಕಟ್ಕೊಂಡು ಬಂದಿರ್ತೀವಿ. ಅದು ನ್ಯಾಚುರಲ್, ನಾವು ಬಂದಿವಿ. 50% ಐಡಿಯಾ ಇತ್ತು, 50% ಐಡಿಯಾ ಇದ್ದಿದ್ದಲ್ಲ ಒಳಗೆ ಏನೈತೆ ಅಂತೇಳಿ. 50% ಅಲ್ಲ, ನಾ ಡಿಗ್ರಿ ಬಂದಾಗ ನನಗೆ 10% ಅಂತ ಅನ್ಕೋರಿ. ಮುಂದೆಲ್ಲ ಹೋಗ್ತಾ ಹೋಗ್ತಾ ಸರಿ ತಪ್ಪುಗಳನ್ನೆಲ್ಲ ಅನುಭವಿಸಿ ಎಲ್ಲ ಮುಂದಕ್ಕೊಂದು ಐಡಿಯಾ ಬಂದಿತ್ತು. ನೀವು ಇಲ್ಲಿ ಬರ್ಬೇಕಾದ್ರೂ ಸುಲಭವಾಗಿ ಬಂದಿರಂಗಿಲ್ಲ. ನಿಮ್ಮ ತೋಟಿ ಸರ್ ಅಂತ ಅದು PU ಕಾಲೇಜ್ ಪ್ರಾಧ್ಯಾಪಕನ ಕೆಳಗೆ ಬಂದಿರ್ತೀರಿ. ನಮ್ಮ ಜಾಮೂನ್ ಸರ್ ಅಂತ ಪ್ರಿನ್ಸಿಪಲ್ ಕೆಳಗೆ, ಯಾಕಂದ್ರೆ ಅವರ ನೀವು ಇಲ್ಲಿ ಫಸ್ಟ್ ಗೈಡ್ ಆಯಿತು. ನಾವು ನಮಗೆ ಅಡ್ಮಿಷನ್ ತಗೋಬೇಕಾದ್ರೂ ಫಸ್ಟ್ ನಾನು ಕೇಳಿ ಸತ್ಸೋದ ಅಂತ ಸರ್ ನಿಮ್ಮ ಹುಡುಗರು ನಮ್ಮಲ್ಲಿ ಕಳಿಸ್ಕೊಡ್ರಿ ಅಂತೇಳಿ. ಇಲ್ಲಿ ಏನೈತೆ ಅನ್ನೋದನ್ನು ನಿಮಗೆ ಐಡಿಯಾ ಇರೋದಿಲ್ಲ. ಬಂದರೆ ನಿಮಗೆ BA BSc BCom ಇದರಲ್ಲಿ ಆರ್ಟ್ಸ್ ಮಾಡಿರೋದು ಆರ್ಟ್ಸ್ ಮಾಡ್ತೀರಿ, ಕಾಮರ್ಸ್ ಮಾಡಿರೋರು ಕಾಮರ್ಸ್ ಮಾಡ್ತೀರಿ, ಸೈನ್ಸ್ ಮಾಡಿದ್ರೆ ಸೈನ್ಸ್ ಕಂಟಿನ್ಯೂ ಮಾಡ್ತಾರೆ. ಹಂಗೆ ಮಾಡ್ಬೇಕಂತ ಏನಿಲ್ಲ, ಸ್ವಿಚ್ ಆಗಿದೆ. ಸೈನ್ಸ್ ಮಾಡಿದ್ರೆ BA ಮಾಡ್ಬೋದು, BCom ಮಾಡ್ಬೋದು. ಅಲ್ಲಿ ಕಾಮರ್ಸ್ ಮಾಡಿದ್ರೆ BA ಮಾಡ್ಬೋದು. ನಿಮ್ಮದು ಒಂದು ಆಯ್ಕೆ ಚಾಲೆಂಜಾಗಿ ತಗೊಂಡಿರಿ. ನಿಮಗೆ ಮಾರ್ಗದರ್ಶನ ಯಾವ ರೀತಿ ಸಿಕ್ಕಿದೆ ಹಾಗೂ ಕನ್ನಡದ ಶ್ರೇಷ್ಠ ಲೇಖಕರು, ವಿದ್ವಾಂಸರು, ಕನ್ನಡ ಪ್ರಾಧ್ಯಾಪಕರು, ಆತ್ಮೀಯ ಸನ್ನಿಹಿತರು ಕೂಡ ಆಗಿರ್ತಕ್ಕಂಥ ನರೇಗಲಿನ ಅನ್ನದಾನೇಶ್ವರ ಪದವಿ ಕಾಲೇಜಿನ ಕನ್ನಡ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಡಾಕ್ಟರ್ ಕಲ್ಲಯ್ಯ ಹಿರೇಮಠ್ ಸರ್ ಅವರೇ, ಹಾಗೂ ಗಜೇಂದ್ರಗಢದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸಮಾಜಶಾಸ್ತ್ರ ವಿಷಯದ ಪ್ರಾಧ್ಯಾಪಕರು, ಆತ್ಮೀಯ ಸನ್ನಿಹಿತರು ಕೂಡ ಆಗಿರ್ತಕ್ಕಂಥ ಪ್ರಶಾಂತ್ ಕುಂಕುಲ್ ಸರ್ ಅವರೇ, ಹಾಗೂ IQAC ಸಂಚಾಲಕರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಇಂಗ್ಲಿಷ್ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ ನಾಗರಾಜ್ ಅವರೇ, ಹಾಗೂ ಸಹೋದರಿಯರಾಗಿರ್ತಕ್ಕಂಥ ನಮ್ಮ ಕಾಲೇಜಿನ ಕಾಮರ್ಸ್ ವಿಭಾಗದ ಮುಖ್ಯಸ್ಥರು ಮತ್ತು ಆತ್ಮೀಯರು ಆಗಿರ್ತಕ್ಕಂಥ ಪ್ರೊಫೆಸರ್ ಅನುಪಮ ಮೇಡಮ್ ಅವರೇ, ಹಾಗೂ ವಸಂತ್ ಅವರೇ, ಮಾರುತಿ ಅವರೇ, ರಾಜು ಅವರೇ, ವಿಠವ್ ಅವರೇ, ಬಸವರಾಜ್ ಅವರೇ, ಹಾಗೂ ಶಿವು ಮತ್ತು ನಮ್ಮ ವಿನಾಯಕ್ ಅವರೇ, ಎಲ್ಲ ವಿದ್ಯಾರ್ಥಿಗಳೇ, ಇದು ನಿಮ್ಮ
ನಿಮ್ಮನ್ನ ಕೇಂದ್ರವನ್ನಾಗಿ ಇಟ್ಟುಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಇದು. ಮತ್ತೆ ಇಲ್ಲಿ ಬಂದಿರತಕ್ಕಂಥವರು ಸಾಮಾನ್ಯರಲ್ಲ. ಅವರ ಸಾಧನೆಯನ್ನ ನೋಡಿ ನೀವೆಲ್ಲ ಸ್ಫೂರ್ತಿಗೊಳ್ಳಿ ಅಂತ ಹೇಳಿ. ಮನುಷ್ಯನಿಗೆ ಸ್ಫೂರ್ತಿ ಬೇಕಾಗ್ತದೆ. ಇವಾಗ ಯಾಕೆ ಬರೋದಲ್ಲ, ಅವ್ರು ಯಾರೋ ಒಂದು ಸ್ಫೂರ್ತಿ ಬಂದಿರ್ತದ, ಅಥವಾ ಯಾರೋ ಒಂದು ಪೆನ್ನಿಗೆ ಚುಚ್ಚಿರ್ತಾರ, ಅವ್ರು ಆ ಸ್ಫೂರ್ತಿಯಿಂದ ಅವ್ನು ಯಾಕೆ ಬಂದಿರ್ತಾನ. ಮತ್ತೆ ಅವನಿಗೆ ಸಾಮಾನ್ಯ ಜ್ಞಾನವೂ ಕೂಡ ಇರೋದಿಲ್ಲ. ನಾ ಎಲ್ಲೇ ಯಾಕೆ ಹೊಡಿಬೇಕು, ಎಲ್ಲಿ ಸುಮ್ಮನೆ ಇರಬೇಕು, ಅದು ಸಣ್ಣ ತಿಳುವಳಿಕೆನೂ ಕೂಡ ಇರೋದಿಲ್ಲ ಅಂತ ಹೇಳಿದೇವಲ್ಲ. ಹುಳಿ ಮುಟ್ಟಿರೋದಿಲ್ಲ ಕೆಲವರಿಗೆ, ಹುಳಿ ಮುಟ್ಟಿರೋದಿಲ್ಲ. ಆ ಹುಳಿಯನ್ನು ಮುಟ್ಟಿಸೋದಕ್ಕಾಗಿ ಅಂತ ಒಂದು ಕಲಿಸಿರ್ತೇವೆ ನಾವು. ಮನುಷ್ಯ ಬದಲಾವಣೆ ಆಗ್ಬೇಕಪ್ಪ, ಮನುಷ್ಯ ಬದಲಾವಣೆ ಆಗೋದು ಅಂತ ಹೇಳಿದ್ವಲ್ಲ. ಪ್ರಶಾಂತ್ ಮುಕುಂದ್ ಅವ್ರ ಬಗ್ಗೆ ನೀವು ಗೊತ್ತಿರ್ಬೇಕು.